ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 27 ಜೂನ್ 2025 ನಿಫ್ಟಿನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 88.80 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂತ ಕ್ಲೋಸ್ ಆಗಬೇಕಾದ್ರೆ 25,637.80 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಕನ್ಸಿಕ್ಯೂಟಿವ್ ಆಗಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ 303.03 ಪಾಯಿಂಟ್ಸ್ಗಳ ಏರಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 84,058.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಸುಮಾರು 3.5% ಏರಿಕೆ ಆಗಿದೆ. ಹಾಗೆ ಏಷ್ಯನ್ ಪೇಂಟ್ಸ್, ಅಪೋಲೋ ಹಾಸ್ಪಿಟಲ್ಸ್, ಇಂಡಸ್ಇಂಡ್ ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸಸ್, ಅಲ್ಟ್ರಾಟೆಕ್ ಸಿಮೆಂಟ್, ಪವರ್ ಗ್ರಿಡ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಸನ್ ಫಾರ್ಮಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲೋಸ್ ಆಗಬೇಕಾದ್ರೆ 805 ರೂಪಾಯಿ 40 ಪೈಸೆಗೆ ಶೇರ್ಸ್ ಕ್ಲೋಸ್ ಆಗಿದೆ. ಹಾಗೆ ಏರೋ ಮೋಟರ್ ಕಾರ್ಪ್, ಇಂಡಾಲ್ಕೋ ಇಂಡಸ್ಟ್ರೀಸ್, HDFC ಲೈಫ್, ಐಚರ್ ಮೋಟರ್ಸ್, ಅಡಾನಿ ಪೋರ್ಟ್ಸ್, ಭಾರತಿ ಏರ್ಟೆಲ್, ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್, LNT, NTPC, ಕೋಟಕ್ ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ ನಾವು IP ನೋಡೋದಾದರೆ HDB ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇದು ಕ್ಲೋಸ್ ಆಯಿತು. ಇವತ್ತು ಸುಮಾರು 1.17 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಸಂಭೋ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಸುಮಾರು 5.4 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಯಿತು. ಹಾಗೆ ಸನ್ಟೆಕ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಇದು ಒಂದು ಒಳ್ಳೆ ರೆಸ್ಪಾನ್ಸಲ್ಲಿ ಕ್ಲೋಸ್ ಆಗಿದೆ, 92 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಪ್ರೋ FX ಟೆಕ್ ಲಿಮಿಟೆಡ್ ಇದು ಸೋಮವಾರ 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಹಾಗೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಲಿಮಿಟೆಡ್ ಇದು ಅಷ್ಟೇ ಸೋಮವಾರ ಕ್ಲೋಸ್ ಆಗುತ್ತೆ. ಹಾಗೆ ಮೂವಿಂಗ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಇದು ಅಷ್ಟೇ ಸೋಮವಾರ ಕ್ಲೋಸ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ.